ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರತಕ್ಕಂಥ ಒಂದು ಹೇಳಿಕೆ ನಿಜಕ್ಕೂ ಅದು ಸರಿ ಇದೆಯಾ ತಪ್ಪಿದೆಯಾ, ಕಾಂಗ್ರೆಸ್ ಇದನ್ನು ಯಾವ ರೀತಿಯಾಗಿ ನೋಡ್ತಾ ಇದೆ, ಬಿಜೆಪಿಗರು ಯಾವ ರೀತಿ ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತ. ಓಕೆ, ಎಸ್ ಶಶಿಕುಮಾರ್ ಸರ್, ತಾವು ಫೈನಲ್ ರಿಯಾಕ್ಷನ್. ಇಲ್ಲಿ ಒಟ್ಟಾರೆ ನೋಡಿದಾಗ ಇದೊಂದು ಸಲಹೆಯಾಗಿ ಕೊಟ್ಟಿದ್ದಾರೆ. ತಗೊಬೇಕು ಅನ್ನತಕ್ಕಂಥದ್ದು ಇವತ್ತಿನ ಪರಿಸ್ಥಿತಿಗೆ ಅನಿವಾರ್ಯತೆ ಇಲ್ಲ. ಆದ್ರೆ ಮುಂದಿನ ದಿನಗಳು ಅಷ್ಟೇ ಭಯನೂ ಇದೆ. ಯಾಕೆಂದ್ರೆ ಇದನ್ನ ನಾನು ಶಿಕ್ಷಣದ ಬಗ್ಗೆ ಬಂದಾಗ ಶಿಕ್ಷಣದ ವ್ಯವಸ್ಥೆ ಮೇಲೆ ಏನಾರ ಈ ತರದ ಗದಾಪ್ರಹಾರ ಆದ್ರೆ ಅದು ಒಪ್ಪುವಂತದಲ್ಲ. ಹಾಗಾಗಿ ಮಕ್ಕಳ ಭವಿಷ್ಯ ಇನ್ನೊಂದು ಮಾತು, ಯಾಕೆ ಈ ಕೋವಿಡ್ ಅನ್ನೋ ರೀತಿಯಾದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ದೇಶದಲ್ಲಿ ಅನ್ನೋದು ನಾವು ಹೇಳ್ತಾ ಇರೋದು. ಕೋವಿಡ್ ಅಂತ ಪರಿಸ್ಥಿತಿಯಲ್ಲೇ ನನ್ನನ್ನ ಈ ರಾಜ್ಯ ಅತ್ಯಂತ ಯಾರನ್ನಾರ ಬೈಕೊಂಡಿದೆ ಅಂದ್ರೆ ನನ್ನನ್ನೇ. ಯಾಕೆ ಅಂದ್ರೆ ಅವತ್ತಿನ ದಿನ ಕೂಡ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು, ಶಾಲೆ ಪ್ರಾರಂಭ ಮಾಡಬೇಕು ಅಂದಾಗ ಇವ್ರು ಖಾಸಗಿ ಶಾಲೆಯವರು, ಇವ್ರು ದುಡ್ಡಿಗೋಸ್ಕರ ಶಾಲೆ ಓಪನ್ ಮಾಡಿ ಮಕ್ಕಳ ನೋಡಿ ಬೇಕಾದಷ್ಟು ವ್ಯವಸ್ಥೆಗಳಿತ್ತು. ಆದ್ರೆ ಅದನ್ನೇ ಸರ್ಕಾರ ಏನ್ ಮಾಡ್ತು, ಅಂದಿನ ಸರ್ಕಾರ ಮನೆ ಮನೆಗೆ ಹೋಗಿ ಪಾಠ ಹೇಳ್ಕೊಡಕ್ ಹೋಗಿ 100 ಜನ ಸಾಯಿಸಿದ್ರು ಕೂಡ. ಆದ್ರೆ ಇವೆಲ್ಲ ನೋವುಗಳು ನಮಗೆ ಗೊತ್ತಿರೋದ್ರಿಂದ, ಮಕ್ಕಳಿಗೆ ಆಗಿರೋ ಅನ್ಯಾಯ ಗೊತ್ತಿರೋದ್ರಿಂದ ನಮ್ಮ ಯಾವತ್ತೇ ಆಗ್ಲಿ ಸಾಮಾಜಿಕ ನ್ಯಾಯ ಆ ಮಕ್ಕಳ ಹಿತ ದೃಷ್ಟಿಯಲ್ಲಿ ಇರಬೇಕು. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಶಾಲಾ ಶಿಕ್ಷಣದ ಬಗ್ಗೆ ಇಂಥ ಒಂದಷ್ಟು ಬೇಜವಾಬ್ದಾರಿತನದ ಹೇಳಿಕೆಗಳು ಯಾರೇ ಕೊಟ್ಟರು ಕೂಡ ಅದು ಒಪ್ಪುವಂಥದ್ದಲ್ಲ. ಆದ್ರೆ ಒಂದು ಪ್ರಧಾನಿ ಅಂತ ಸ್ಥಾನದಲ್ಲಿದ್ದವರು ಇವತ್ತಿನ ದಿನ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಇಟ್ಕೊಂಡು ಸಲಹೆಗಳನ್ನ ಕೊಟ್ಟಿದ್ದಾರೆ. ಆ ಸಲಹೆಗಳನ್ನ ಕೊಡುವಂತ ಸಮಯ ಸಂದರ್ಭ ಇವತ್ತು ಚರ್ಚೆಗೆ ಆಸ್ಪದ ಆಗಿದೆ. ಯಾಕೆಂದ್ರೆ ಒಂದು ಎಲೆಕ್ಷನ್ ಆದ ನಂತರ ಹೇಳಿದ್ರು ಅಂತ ಒಂದು ಪಕ್ಷದವರು ಇನ್ನೊಂದು ಪಕ್ಷ ಇಲ್ಲ, ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪು, ಇವೆಲ್ಲವೂ ಓಕೆ. ಆದ್ರೆ ಜನಸಾಮಾನ್ಯರಿಗೆ ಅವರು ತೆಗೆದುಕೊಳ್ಳುವಂತ ಇಂತಹ ಸಂದರ್ಭದಲ್ಲಿ ಯಾವ ರೀತಿ ತಗೊಂತಾರೆ, ಇನ್ನು ಮುಂದಿನ ದಿನ ನಮ್ಮ ಎಲ್ಲರಿಗೂ ಪಕ್ಷಗಳಿಂದ ಹಿಡಿದು ನಮ್ಮ ತನಕ ಇರ್ತಕ್ಕಂಥ ಭಯ ಒಂದೇ, ಇನ್ನೊಂದು ತಿಂಗಳು 1.5 ತಿಂಗಳು 2 ತಿಂಗಳು ಈ ಯುದ್ಧ ಮುಂದುವರೆದ್ರೆ ನಾವು ಎಷ್ಟು ಪ್ರಿಪೇರ್ಡ್ನೆಸ್ ಇದ್ದೀವಿ, ಅದರಲ್ಲಿ ನಾವು ಎಷ್ಟು ಆ ನೆರೆಹೊರೆ ದೇಶಗಳಲ್ಲಿ ನಾವು ಆಸ್ತಿ ನೋಡಿ. ನಾನು ಕೂಡ ಈ ಮಾತನ್ನ ನೆಟ್ಟಿಗರ ಹೇಳ್ತಾ ಇರೋದನ್ನ ನೋಡ್ತಾ ಇದ್ದೇನೆ. ದೇಶದ ಪ್ರಧಾನಿ ಇಡೀ ಪ್ರಪಂಚಕ್ಕೆ ಒಂದು ಉತ್ತಮವಾದ ಸ್ಥಾನ ಅಂತ ಇರಬೇಕಾದ್ರೆ ನೆರೆಹೊರೆ ಎಲ್ಲಾ ದೇಶಗಳು ಶತ್ರುತ್ವದಲ್ಲಿ ಇದ್ದೇ ಅನ್ನತಕ್ಕಂಥ ಒಂದು ಮಾತಾದ್ರೆ, ಇನ್ನೊಂದು ಅಮೆರಿಕ ಜೊತೆ ಒಪ್ಪಂದ ಆಗಿರ್ತಕ್ಕಂಥ ಏನು ಟ್ಯಾಕ್ಸೇಷನ್ ಈ ಪಾಲಿಸಿ ಇದಾವೆ ಅದೆಲ್ಲವೂ ಅಸಮಾಧಾನಕ್ಕೆ ಪೂರಕವಾಗಿದೆ. ಇದನ್ನ ನಾವು ನೋಡಿದಾಗ ಒಂದು ಸಾಮಾನ್ಯ ಸಾಮಾಜಿಕ ಒಂದು ಚಿಂತನೆಯಲ್ಲಿ ನೋಡಿದಾಗ, ಒಂದು ನಾಗರಿಕನ ದೃಷ್ಟಿಕೋನದಲ್ಲಿ ನೋಡಿದಾಗ ನನಗೆ ಬೀಳ್ತಾ ಇರತಕ್ಕಂಥ ಹೊರೆ ಏನು, ನನಗೆ ಏನ್ ಟ್ಯಾಕ್ಸೇಷನ್, ಇವತ್ತು ಸರ್ಕಾರ ಯಾವ್ದೇ ಇರ್ಲಿ, ನನ್ ಕಾಂಗ್ರೆಸ್ ಬಿಜೆಪಿ ಇನ್ನೊಂದಲ್ಲ, ಇವತ್ತಿನ ದಿನ ಗಾಳಿ ಒಂದು ಬಿಟ್ಬಿಟ್ಟು ಇನ್ನೆಲ್ಲ ಕಮರ್ಷಿಯಲ್ ಆಗೋಗಿದೆ. ಶಾಲಾ ಶಿಕ್ಷಣ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ನಮಗ್ ತಡ್ಕೊಳಕ್ ಆಗ್ತಾ ಇಲ್ಲ. ಇವತ್ತು ಅಂತ ಪರಿಸ್ಥಿತಿಯಲ್ಲಿ ಏನ್ ನೋಡಿ, ಒಂದ್ ಕಡೆ ಶಿಕ್ಷಣ ಅಂದ್ರೆ ಸೇವೆ ಅಂತೀವಿ, ಸೇವೆ ಅನ್ನತಕ್ಕಂಥ ಯಾವ ಸರ್ಕಾರವೂ ನಮಗ್ ಮಾಡಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮುಂದಿನ ದಿನಗಳು ಆ ಶಿಕ್ಷಣ ಕೊಡೋದ್ರ ಜೊತೆಯಲ್ಲಿ ಈ ಸಂಕಷ್ಟಗಳು ಎದುರಾದ್ರೆ ನಮ್ಮ ಭವಿಷ್ಯದ ಮಕ್ಕಳ ಜ್ಞಾನ ಕುಸ್ತೋಗುತ್ತೆ. ನಮ್ಮ ಇಡೀ ಪ್ರಪಂಚಕ್ಕೆ ನಾವು ಉತ್ತರಗಳನ್ನ ಕೊಡಬೇಕಾಗತ್ತೆ. ಇಂಥ ಕಲ್ಪನೆಗಳು ಒಳ್ಳೆಯದಲ್ಲ, ಆರೋಗ್ಯವಾದದ್ದಲ್ಲ ಅನ್ನತಕ್ಕಂಥದ್ದು ನಮ್ಮ ಒಟ್ಟಾರೆ ಅಭಿಪ್ರಾಯ. ಓಕೆ ಸರ್, ಎಸ್, ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಶಶಿಕುಮಾರ್ ಸರ್. ಎಸ್, ಓಕೆ ಉತ್ಕರ್ ಸರ್, ಈಗ ಒಂದು ಫಾರಿನ್ ಪಾಲಿಸಿಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಡುತ್ತಾ ಇದ್ದಾರೆ ಅನ್ನುವ ಆರೋಪ ಇದೆ. ಮತ್ತು ಕೆಲವೊಂದು ದೇಶಗಳ ಜೊತೆಗೆ ನಾವು ವ್ಯಾವಹಾರಿಕ ಸಂಬಂಧವನ್ನು ಬೆಳೆಸುವಂಥ ಸಂದರ್ಭದಲ್ಲಿ ಅಮೆರಿಕ ಮುಖ ನೋಡ್ಕೊಂಡು ನಿರ್ಧಾರ ತೆಗೆದುಕೊಳ್ಬೇಕಾದಂಥ ಒಂದು ಹೀನಾಯ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ನನ್ನ ಆರೋಪ ಅಲ್ಲ, ಕಾಂಗ್ರೆಸ್ಸಿಗರ ಆರೋಪ. ಟ್ಯಾಕ್ಸ್ ಅನ್ನುವ ಸಮರಕ್ಕೆ ಭಾರತ ಬಳಲಿ ಬೆಂಡಾಗಿ ಹೋಯಿತು ಅನ್ನುವ ರೀತಿಯಂತ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ಎಲ್ಲೋ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೆರೆಹೊರೆಯ ದೇಶವೂ ಸೇರಿದ ಹಾಗೆ ನಮ್ಮ ಬೇರೆ ಬೇರೆ ದೇಶಗಳ ಜೊತೆಗೆ ದ್ವಿಪಕ್ಷೀಯ ಸಂಬಂಧವನ್ನು ವೃದ್ಧಿಸಿಕೊಳ್ಳುವಲ್ಲಿ ಪಾಸ್ ಆಗ್ತಾ ಇದ್ದೀನಿ ಅಂತ ಅವ್ರು ಅನ್ಕೊಳ್ತಾ ಇದ್ದಾರೆ, ಎಡುತ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಇದೆ ಅಂತ ನೋಡಿ. ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇಂಟರ್ನ್ಯಾಷನಲ್ ಅಫೇರ್ಸ್ ಅಲ್ಲಿ ನಮ್ಮ ಜಯಶಂಕರ್ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅಮೆರಿಕ ಹಾಕ್ತಕ್ಕಂಥ ಯಾವ ತಾರೀಫ್ಗಳು ಕೂಡ ನಾವು ಹೆದರಿಲ್ಲ. ಆಮೇಲೆ ಇವತ್ತಿಗೂ ಕೂಡ ರಷ್ಯಾದಿಂದ ನಮಗ್ ಬರ್ತಾ ಇರ್ತಕ್ಕಂಥ ಏನಿದೆ ಅದೆಲ್ಲೂ ನಾವು ನಿಲ್ಸಿಲ್ಲ. ಹಾಗಾಗಿ ಆ ನಿಲುವು ನಮಗೆ ಬಹಳ ಸ್ಪಷ್ಟವಾಗಿದೆ. ಎಲ್ಲೂ ಕೂಡ ಪ್ರಧಾನ ಮಂತ್ರಿಗಳು
ಅಮೆರಿಕದ ಮಾತನ್ನು ಕೇಳ್ಕೊಂಡು ದಾರಿ ತಪ್ಪತಕ್ಕಂತ ಅವಶ್ಯಕತೆ ಎಲ್ಲೂ ಇಲ್ಲ. ಆಮೇಲೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇಂಟರ್ನ್ಯಾಷನಲ್ ಅಫೇರ್ಸ್ ಅಲ್ಲಿ ನೋಡಿ, ಸ್ಟ್ರೇಟ್ ಆಫ್ ಹಾರ್ಮೋಸ್ ನೀವು ಯೋಚನೆ ಮಾಡಿ, ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಲ್ಲಿ ಎಷ್ಟು ಕಷ್ಟದ ಪರಿಸ್ಥಿತಿ, ಅಂತ ಸಂದರ್ಭದಲ್ಲಿ ಕೂಡ ನಮ್ಮ ದೇಶದ ಟ್ಯಾಂಕರ್ಗಳು ಭಾರತವನ್ನ ತಲುಪ್ತು ಅಂತಂದ್ರೆ ಇಟ್ ಈಸ್ ವಿಕ್ಟರಿ ಟು ದ ಜಿಯೋಪೊಲಿಟಿಕಲ್ ಅಫೇರ್ಸ್ ಆಫ್ ಅವರ್ ಕಂಟ್ರಿ. ಆಮೇಲೆ ಕಾಂಗ್ರೆಸ್ ಅವರು ರಾಹುಲ್ ಗಾಂಧಿ ಅವ್ರ ಮಾತು ಕೇಳ್ಕೊಂಡು ನಾವು ದೇಶ ನಡ್ಸಕ್ ಆಗತ್ತೇನ್ರಿ, ಬಿಡಿ. ಪೀಪಲ್ ಹಾವ್ ರಿಜೆಕ್ಟೆಡ್ ತೈಲ ಹಡಗಿನ ಮೇಲೆ ಹೆಂಗ್ ದಾಳಿ ಆಯ್ತು ಸರ್, ಹೆಂಗ್ ಸತ್ರು ಸರ್ ನಮ್ಮೂರು ನಾವೇ ಹಾರ್ಮೋಸ್ ಅಲ್ಲಿ ನಮ್ಮ ತೈಲ ಟ್ಯಾಂಕರ್ ಮೇಲೆ ಹೆಂಗ ದಾಳಿ ಆಯ್ತು? ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಲ್ಲಿ ಪುಷ್ಕರ್ ಇರಬಹುದು, ಅನೇಕ ಟ್ಯಾಂಕರ್ ನಿಮ್ಗೆ ಗೊತ್ತಿರಲಿ. ಸ್ಟ್ರೇಟ್ ಆಫ್ ಹಾರ್ಮೋಸ್ ಕನೆಕ್ಟ್ಸ್ ಟು ಆಲ್ಮೋಸ್ಟ್ 80% ಆಫ್ ಆಲ್ ದ ಅದರ್ ಕಂಟ್ರೀಸ್. ನಿಮಗೆ ಅಲ್ಲೇ ಫ್ಯೂಲ್ ಹೋಗ್ತಕ್ಕಂಥದ್ದು. ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಅಷ್ಟು ಟ್ಯಾಂಕರ್ಗಳು ಭಾರತವನ್ನ ತಲುಪ್ತು ಅಂತಂದ್ರೆ, ಆಮೇಲೆ ನಿಮ್ಗೆ ಇರಾನ್ ಒಬ್ಬ US ನ ಅಂಬಾಸಿಡರ್ ಬಂದು ಏನ್ ಹೇಳಿಕೆ ಕೊಡ್ತಾರೆ, ವಿ ಹ್ಯಾವ್ ಮೇಂಟೈನ್ಡ್ ಅ ವೆರಿ ಗುಡ್ ರಿಲೇಶನ್ಶಿಪ್ ವಿತ್ ಇಂಡಿಯಾ ಅಂತ. ಅದೇ ಕಾಂಗ್ರೆಸ್ ಅವ್ರು ಬೊಬ್ಬೆ ಹೊಡೆದ್ರಲ್ಲ, ಇರಾನ್ ಜೊತೆ ನೀವು ಸಂಬಂಧ ಕೆಡ್ಸ್ಕೊಂಡ್ಬಿಟ್ಟಿದೀರಿ, ಸಂಬಂಧ ನೀವು ಹಾಕಿದ್ರೆ ಮುಸಲ್ಮಾನ್ ರಟ್ ಅಂತ ಏನೇನೋ ರೇಟಿವ್ ಕೊಟ್ರು. ಅದೇ ಇರಾನ್ ನ ಅಂಬಾಸಿಡರ್ ಬಂದು ಹೇಳಿದ್ರಲ್ರಿ. ಹಂಗಾದ್ರೆ ನೋಡಿ, ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಬೇಡ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ಸಂದರ್ಭದಲ್ಲಿ ದೇಶದ ಜೊತೆ ನಿಲ್ಬೇಕು ಅನ್ನುವಂಥದ್ದನ್ನ ಪಾಠ ಕಾಂಗ್ರೆಸ್ ಅಲ್ಲಿ ಕಲ್ತ್ಕೋಬೇಕು. ಆ ಇಸ್ರೇಲ್ ನೋಡೋರು ಎಷ್ಟು ಸಣ್ಣ ರಾಷ್ಟ್ರ, ಆ ವಿರೋಧ ಪಕ್ಷದ ನಾಯಕ ಹೇಳ್ತಾರೆ, ಇಂತಹ ಪರಿಸ್ಥಿತಿಯಲ್ಲಿ ನಾನು ಯುದ್ಧದ ಜಾಕೆಟ್ ಅನ್ನು ಹಾಕೊಂಡು ಯುದ್ಧ ಭೂಮಿಗೆ ಇಳಿತೀನಿ, ನಾನು ನೇತನ್ಯಾಹು ನಿಲ್ತೀನಿ ಅಂತ. ಆ ನೈತಿಕತೆ ರಾಹುಲ್ ಗಾಂಧಿ ಅವ್ರಿಗೆ ಇದೆಯೇನ್ರಿ? ಟ್ರಂಪ್ ಹೇಳ್ತಾರೆ ದೇಶದ ಆರ್ಥಿಕತೆ ಸತ್ತೋಗಿದೆ ಅಂತಂದ್ರೆ, ಈ ದೇಶದ ವಿರೋಧ ಪಕ್ಷದ ನಾಯಕರು ಯಾವುದೇ ಪಾರ್ಟಿಯಲ್ಲಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶದ ಜೊತೆಗೆ ನಿಂತಿಲ್ಲ ಅಂತ ಯಾವತ್ತೂ ನಿಂತಿಲ್ಲ. ಆಪರೇಷನ್ ಸಿಂಧೂರದಿಂದ ಹಿಡಿದು ಕೊರೋನಾ ಸಂದರ್ಭದಲ್ಲೂ ಸಹ ಪರಿಸ್ಥಿತಿ ಪಾರ್ಲಿಮೆಂಟ್ ಇಂದ ಹಿಡಿದು ನಿಜವಾಗ್ಲೂ ವಿಡಿಯೋ ಕೊಡಿ, ಫೋಟೋ ಕೊಡಿ ಅಂತ ಯಾಕೆ ಹೇಳಿದ್ರು? ಸೈನಿಕರ ಮಾನಸಿಕತೆ ಇದೇ ಕಾಂಗ್ರೆಸ್ನ ನಾಯಕರು ಪ್ರಶ್ನೆ ಮಾಡ್ಲಿಲ್ವಾ? ಅನೇಕ ಚರ್ಚೆಗಳನ್ನು ಮಾಡಿಲ್ವಾ ಮಾಧ್ಯಮದಲ್ಲಿ? ದೇಶಕ್ಕಿಂತ ದೊಡ್ಡದಾಯ್ತೇನ್ರಿ ನಿಮ್ ರಾಜಕೀಯ? ತಮ್ಮ ಸಮಸ್ಯೆ ಇದೆಯಾ, ಟೀಕೆ ಮಾಡಿ ನೀವು ಪ್ರಧಾನಮಂತ್ರಿಗಳನ್ನು ಏನೋ ಒಂದು ವಿಚಾರದಲ್ಲಿ. ಅದು ಬಿಟ್ಟು ನೀವು ಒಬ್ಬ ಡೊನಾಲ್ಡ್ ಟ್ರಂಪ್ ದೇಶದ ಆರ್ಥಿಕತೆ ಸತ್ತೋಗಿದೆ ಅಂತಂದ್ರೆ, ಈ ದೇಶದ ವಿರೋಧ ಪಕ್ಷದ ನಾಯಕ ಹೇಳ್ತಾರೆ ಸತ್ತೋಗಿದೆ ಅಲ್ರಿ ಆರ್ಥಿಕತೆ ಅಂತ. ಇದೇನೇನ್ರಿ ನಿಮ್ ನೈತಿಕತೆ? ದೇಶಕ್ಕಿಂತ ದೊಡ್ಡದಾಯ್ತಾ ಕಾಂಗ್ರೆಸ್ಸಿಗೆ? ಅದಕ್ಕೆ ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ. ಕಲ್ತ್ಕೋಬೇಕು ಕಾಂಗ್ರೆಸ್ ಅವರು ದಯವಿಟ್ಟು. ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿ, ಇಲ್ಲಿ ಸಲಹೆ ಕೊಡಿ, ಸೂಚನೆ ಕೊಡಿ. ಅದು ಬಿಟ್ಬಿಟ್ಟು ಯಾವುದೋ ದೇಶದ ಪ್ರಧಾನಮಂತ್ರಿ ಹೇಳ್ತಾರೆ ನೀವು ಫಾಲೋ ಮಾಡ್ತೀರಾ ಅಂತಂದ್ರೆ ಕಾಂಗ್ರೆಸ್ನ ನಿಲುವೇನು ಅನ್ನೋದು ಜನಕ್ಕೆ ಗೊತ್ತಾಗುತ್ತೆ. ಆಯ್ತು, ಹೇಳಿ ಸರ್. ಸರ್, ದಾಸ್ಯ, ದುರಂಕಾರ, ವಿವೇಚನ ರಹಿತವಾದಂತಹ ಡೈಲಾಗ್ಗಳನ್ನ ಯಾರು ಬೇಕಿರು ಹೇಳ್ಬೋದು ಸರ್. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ, ಸಂವಿಧಾನ ಕೊಟ್ಟಿದ್ದೀವಿ, ರಾಷ್ಟ್ರಗೀತೆ ಕೊಟ್ಟಿದ್ದೀವಿ, ರಾಷ್ಟ್ರ ಧ್ವಜ ಕೊಟ್ಟಿದ್ದೀವಿ. ದೇಶಕ್ಕೋಸ್ಕರ ಕಾಂಗ್ರೆಸ್ನ 2 ಪ್ರಧಾನಿಗಳು ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿರ್ತಕ್ಕಂಥ ಇತಿಹಾಸ, ಹೆಮ್ಮೆಯ ಇತಿಹಾಸ ನಮಗಿದೆ. ನಾವ್ಯಾವತ್ತು ಬ್ರಿಟಿಷ್ ಬೂಟ್ ನೆಕ್ಕಿಲ್ಲ, ಅವ್ರ ಹತ್ರ ಪಿಂಚಣಿ ಪಡೆದಿಲ್ಲ, ಅವ್ರ ಹತ್ರ ಕ್ಷಮಾಪಣೆಯನ್ನು ಹಿನ್ನೆಲೆ ಇಲ್ಲ. ಕಾಕಿ ಚಡ್ಡಿ ಹಾಕೊಂಡು ಒಳಗಡೆ ನಾವೇನು ಮೆರೆದವರಲ್ಲ. ಈ ದೇಶದ ಜೊತೆ ನಿಂತಿದ್ದೀವಿ, ಈ ದೇಶಕ್ಕೋಸ್ಕರ ಮಡಿತೀವಿ ಅಂತ ಹೆಮ್ಮೆಯಿಂದ ಹೇಳ್ತಾ, ಇವತ್ತು ಭಾರತ ದೇಶದ ಗಟ್ಟಿಗಿತ್ತಿ ಇಂದಿರಾ ಗಾಂಧಿ ಅಮೆರಿಕ ನೆಲದಲ್ಲಿ ಅಮೆರಿಕ ಅಧ್ಯಕ್ಷನಿಗೆ ಹೇಳ್ತಾರೆ, ನನ್ನ ದೇಶದ ಆಂತರಿಕ ವಿಚಾರದಲ್ಲಿ ತಲೆ ಹಾಕುವಂತ ಅಧಿಕಾರ ನಿನಗಿಲ್ಲ, ನನ್ನ ದೇಶವನ್ನ ನೋಡ್ಕೊಳ್ಳೋ ಏನೋ ಶಕ್ತಿ ತಾಕತ್ತು ನನಗಿದೆ ಅಂತ ಆ ಹೆಣ್ಣು ಮಗಳು ಗಟ್ಟಿಗಿತ್ತಿ ಇಂದ್ರವ್ವ ಹೇಳಿ ಬರ್ತಾರೆ. ಅದರಲ್ಲಿ ಇವರು ಯಾರೋ ನರೇಂದ್ರ ಮೋದಿ ಅವರು ರಷ್ಯಾ ಜೊತೆ ನೀವು ಏನೋ ಆಯಿಲ್ ಖರೀದಿ ಮಾಡಬೇಡಿ ಅಂದ್ರೆ, ಜಿ ಹುಜೂರ್ ನೀವು ಇಷ್ಟು 200% ಟ್ಯಾಕ್ಸ್ ಹಾಕ್ಬೇಕು, ಜಿ ಹುಜೂರ್ ನೀವು 50% ಟ್ಯಾಕ್ಸ್ ಕಟ್ಟಬೇಕು, ಜಿ ಹುಜೂರ್. ಅಮೆರಿಕ ಟ್ರಂಪ್ಗೆ ಜೊತೆಗೆ ನೋಡಿ, ನಮ್ಗೆ ಸ್ವಾಭಿಮಾನ ಇದೆ ಭಾರತೀಯರು, ನಮಗೆ ಯಾವ್ದು ಅಪ್ಪನ ದೇಶ ಇಲ್ಲ ಅಂತ ಇಸ್ರೇಲಿಗೆ ಹೋಗ್ಬಿಟ್ಟು ನಮಗೆ ದರ್ಶನ್ ಅವರೇ, ಡೊನಾಲ್ಡ್ ಟ್ರಂಪ್ ಅವರ ಮಾತನ್ನ ತಾವಿಷ್ಟು ಸೀರಿಯಸ್ ಆಗಿ ತಗೊಳ್ತಿರಲ್ಲ, ಗಳಿಗೆಗೊಂದು ಮಾತು ಮಾತಾಡ್ತಾನಲ್ರಿ ದರ್ಶನ್. ಅಂತ ಡೊನಾಲ್ಡ್ ಟ್ರಂಪ್ ನ ಪೂಜೆ ಮಾಡಿ ಕರೆದು ಅವರಿಗೆ ಚುನಾವಣಾ ಪ್ರಚಾರ ಮಾಡಿ, ಅಮೆರಿಕಕ್ಕೆ ಹೋಗಿ ಚುನಾವಣಾ ಪ್ರಚಾರ ಮಾಡಿ, ಇಸ್ರೇಲ್ ನೃತ್ಯ ಮಾಡಿ, ಇವೆಲ್ಲ ಹಿನ್ನೆಲೆ ಕೇಳ್ತಾ ಬಂದಿದ್ದೀವಿ. ಆದ್ರೆ ಈ ದೇಶದಲ್ಲಿ ಇಂಥ ಒಂದು ಅಧಿಕಾರ ನಡೆಸಲು ಆಗದಂತ ದುಸ್ಥಿತಿಗೆ ತೆಗೆದುಕೊಂಡಂತ ಪ್ರಧಾನಿಗಳಲ್ಲಿ ಯಾರಾದ್ರೂ ಇದ್ರೆ ಅದರಲ್ಲಿ ನಂಬರ್ 1 ನರೇಂದ್ರ ಮೋದಿ ಆಗಿರ್ತಾರೆ. ಆದ್ರೆ ದೇಶ ಕಟ್ಟಿದ್ರಲ್ಲ ಇಷ್ಟ ದಿನ, ಅವರಿಗೆ ಅವಮಾನ ಮಾಡುವಂತ ಕೆಲಸ. ಕೇವಲ ಇವರು ಚುನಾವಣಾ ಪ್ರಚಾರದ ಪ್ರಧಾನಿಯೋ, ವಿದೇಶ ಸುತ್ತುವ ಪ್ರಧಾನಿಯೋ, ಅಥವಾ ದೇಶದ ನಾಗರಿಕರ ಬದುಕನ್ನ ಕಾಪಾಡುವ ಪ್ರಧಾನಿಯೋ ಅಂತ ಅವರು ಉತ್ತರಿಸಬೇಕು. ಇಸ್ರೇಲ್ ವಿಚಾರದಲ್ಲಿ ಪಾರ್ಟಿ ನೃತ್ಯ ಎಲ್ಲದೂ ಬಂದಿದೆ, ಅವ್ರ ಹೆಸರು ಎಸ್ಟಿನ್ ಫೈನಲ್ ಇದೆ, ಎಲ್ಲದೂ ಬಂದಿದೆ, ಎಲ್ಲದೂ ಬರುತ್ತೆ ಸ್ವಾಮಿ. ಯಾರು ಈ ದೇಶದ ಪ್ರಧಾನಿ ರಾಹುಲ್ ಗಾಂಧಿ ಅವರಲ್ಲ, ಈ ದೇಶದ ಪ್ರಧಾನಿ ಸಚಿವರು ರಾಹುಲ್ ಗಾಂಧಿ ಅಲ್ಲ, ಈ ದೇಶದ ರಾಹುಲ್ ಗಾಂಧಿ ಅಲ್ಲ.
ನರೇಂದ್ರ ಮೋದಿ ಅವರು ನಿಮ್ಮ ಮಾಧ್ಯಮಕ್ಕೆ ಉತ್ತರ ಕೊಡೋದಕ್ಕೂ ಆಗಿಲ್ದಕ್ಕಂತ ಪರಮಾವಧಿ ರಾಹುಲ್ ಗಾಂಧಿ ಅವರಿಗೆ ಆಯ್ತು ಹೇಳಿ, ಬಿಡಿ ಅವ್ರನ್ನ ಬಿಡಿ, ನೀವು ಹೇಳಿ ಒಂದು ಲಾಸ್ಟ್ ರಿಯಾಕ್ಷನ್ ಹೇಳಿ. ಈ ದಾಸ್ಯ ಅನ್ನೋದು ಕಾಂಗ್ರೆಸ್ಗೆ ಕಾಡ್ತಾ ಇದೆ. ಅದು ಬೇಡ, ನೀವು ಹೇಳಬೇಕಲ್ಲ. ನೀವು ಬೇಡ, ಕಾಂಗ್ರೆಸ್ ಅವ್ರ ನಿಮ್ಮ ಪ್ರಧಾನಿ, ನಮ್ಮ ಪ್ರಧಾನಿಗಳ ಬಗ್ಗೆ ಹೇಳಿ, ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಬಗ್ಗೆ ಹೇಳಿ. ಸಮಸ್ಯೆ ಏನಾಗಿದೆ ಅಂತಂದ್ರೆ ಕಾಂಗ್ರೆಸ್ನವರಿಗೆ ಈಗ ನಾವು ದರ್ಶನ್ ಅವ್ರು ಬಹಳ ಚೆನ್ನಾಗಿ ಹೇಳೋದು, ಪ್ರಬುದ್ಧವಾಗಿ ಹೇಳೋದು, ಆ ಪ್ರಬುದ್ಧತೆ ರಾಹುಲ್ ಗಾಂಧಿ ಅವ್ರಿಗಿಲ್ಲ. ಯಾವ ವಿಚಾರದಲ್ಲಿ ಭಾರತ ದೇಶದ ಶಾಡೋ ಪಿಎಂ ರಾಹುಲ್ ಗಾಂಧಿ ಅವರು, ರಾಹುಲ್ ಗಾಂಧಿ ಇಂದಿರಾ ಗಾಂಧಿ ಅವ್ರ ಮೊಮ್ಮಗ, ರಾಜೀವ್ ಗಾಂಧಿ ಅವರ ಹೆಣ್ಣು ಮಗ. ರಾಹುಲ್ ಗಾಂಧಿ ಅವ್ರಿಗಾಗಿರೋ ಶಿಕ್ಷಣ ಮೋದಿ ಅವ್ರಿಗಾಗಿದೆ ಅಂದ್ರೆ ರಾಹುಲ್ ಗಾಂಧಿ ಅವ್ರಿಗಾಗಿರ್ತಕ್ಕಂಥ ಸಾಮಾಜಿಕ ಜ್ಞಾನ ಮೋದಿ ಅವ್ರಿಗಿದೆ. ವ್ಯಾಪಾರೀಕರಣ, ಮಾರ್ವಾಡೀಕರಣ ಇದು ಮೋದಿ ಅವ್ರಿಗಿರೋದು. ರಾಹುಲ್ ಗಾಂಧಿ ಅವ್ರಿಗೆ ಸಂವಿಧಾನದ ಬಗ್ಗೆ ಗೊತ್ತು, ಸಾಮಾಜಿಕ ನ್ಯಾಯದ ಬಗ್ಗೆ ಗೊತ್ತು, ಮಹಿಳೆಯರ ಬಗ್ಗೆ ಗೊತ್ತು, ಯುವಕರ ಬಗ್ಗೆ ಗೊತ್ತು, ಉದ್ಯೋಗದ ಬಗ್ಗೆ ಗೊತ್ತು, ದೇಶದ ಸಮಸ್ಯೆಗಳ ಬಗ್ಗೆ ಗೊತ್ತು. ವಿದೇಶ ಸುತ್ತದ, ಚುನಾವಣೆ ಸುತ್ತದು. ಪ್ಲೀಸ್ ಲಾಸ್ಟ್ ರಿಯಾಕ್ಷನ್. ನೀವು ರಾಹುಲ್ ಗಾಂಧಿ ಬಗ್ಗೆ ಬೇಡ, ಈಗ ಪ್ರಧಾನಿ ಭದ್ರಾಗಿರಿ ಅಷ್ಟೇ. ನೀವು ಸುರಕ್ಷತೆ ಇವತ್ತು ದೇಶ ಸುಭದ್ರವಾಗಿದೆ ಅಂತಂದ್ರೆ ಮೋದಿ ನೇತೃತ್ವ ದೇಶಕ್ಕಿದೆ. ಮತ್ತೆ ನೋಡ್ತಾ ಇರ್ತಕ್ಕಂಥ ಪ್ರಜೆಗಳಿಗೆ ಬಹಳ ಈಗ ಮಾಡಿರ್ತಕ್ಕಂಥ ಮನವಿ ಆದೇಶವಾಗೋದಿಲ್ಲ ಅನ್ನೋದು ಏನ್ ಗ್ಯಾರಂಟಿ? ಮನವಿಯನ್ನ ಪ್ರಧಾನ ಮಂತ್ರಿಗಳು ಮಾಡಿದ್ದಾರೆ, ಅದನ್ನ ಪಾಲನೆ ಮಾಡ್ತಾರೆ ಎನ್ನುವಂತ ಭರವಸೆ ಕೂಡ. ಯಾಕಂದ್ರೆ ಮೋದಿಯನ್ನ ಜನ ಅಕ್ಸೆಪ್ಟ್ ಮಾಡಿದ್ದಾರೆ. ಆ ಅಕ್ಸೆಪ್ಟೆನ್ಸ್ ಜನಗಳಲ್ಲಿ ಇದೆ. ಮೋದಿ ಅವರು ಕೊಟ್ಟಿರ್ತಕ್ಕಂಥ ಸಲಹೆ ಸೂಚನೆಗಳನ್ನ ಜನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಭರವಸೆ ಇದೆ ನನಗೆ. ಓಕೆ, ಫೈನಲ್ ಚಿಕ್ಕದಾಗ ಸರ್ ಅದೇನೋ ಅಂದ್ರು, ಇವತ್ತು ಉರಿ ಆಗಿರ್ಲಿ, ಅಕ್ಷರಧಾಮ ಆಗಿರ್ಲಿ, ಅಥವಾ ಪಠಾನ್ಕೋಟ್ ಆಗಿರ್ಲಿ, ಡೆಲ್ಲಿ ಬ್ಲಾಸ್ಟ್ ಆಗಿರ್ಲಿ, ಪುಲ್ವಾಮಾ ಆಗಿರ್ಲಿ, ಪಹಲ್ಗಾಮ್ ಆಗಿರ್ಲಿ, ಎಲ್ಲ ಸೊಕಾಲ್ಡ್ ನರೇಂದ್ರ ಮೋದಿ ಅವರು ಆರ್ಟಿಕಲ್ 370 ತಂದ್ಮೇಲೆ ಆಗಿರೋದು. ದೇಶದ ಆಂತರಿಕವಾಗಿ ಅವ್ರನ್ನ ಕೊಂದಿದ್ದಾರೆ. ಇವರಿಂದ ದೇಶದ ನೀತಿ ಪಾಠ, ದೇಶದ ಎಂತದ್ದು, ಈ ದೇಶದ ಆಂತರಿಕವಾಗಿ ಇವ್ರು ಯಾವ ರೀತಿ ಘರ್ಷಣೆಗಳನ್ನ ಮಾಡಿ ಇವತ್ತು ಯಾವ ಮಟ್ಟಕ್ಕೆ ಹೋಗಿ ದೇಶವನ್ನ ತಲುಪಿಸಿದ್ದಾರೆ ಅಂತಂದ್ರೆ ಇದರ ಪರಿಣಾಮವನ್ನ ನಾಳೆ ನೀವು ಥ್ಯಾಂಕ್ ಯು ಉತ್ಕರ್ಷ್ ಅವರು ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಅಂಡ್ ಕೇಶವ್ ಸರ್, ತಮಗೂ ಸಹ ಥ್ಯಾಂಕ್ ಯು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಸೊ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಸಹಜವಾಗಿ ಪರವಿರೋಧದ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾ ಇದೆ. ಬಹುಶಃ ಇದು ಬರೀ ಮನವಿಗೆ ಮಾತ್ರ ಸೀಮಿತವಾಗಿರುತ್ತೋ ಅಥವಾ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಹೊತ್ತಿನ ವಿಶೇಷ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.